ಎಲ್ಲರೂ ಕೇಳ್ಕೊಳ್ಳೋದು ಏನಂದರೆ ಈ ಥರ ಒಂದು ಕಂಟೆಂಟ್ನ ಗೆಲ್ಸ್ಕೊಡ್ಬೇಕು. ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದು ಎಲ್ಲರೂ ಈ ಮೂವಿನ ನೋಡಿ. ಡಿಫ್ರೆಂಟ್ ಕತೆ ಇದೆ. ಮೇನ್ಲಿ ಮಂಗಳಮುಖಿ ಅವ್ರಿಗೆ ನಾವು ಕೊಡೋ ರೆಸ್ಪೆಕ್ಟ್ ಆಗಲಿ, ಸಮಾಜದಲ್ಲಿ ಯಾವ ಥರ ಟ್ರೀಟ್ ಮಾಡ್ತೀವಿ ಅನ್ನೋ ಬಗ್ಗೆ ಚೆನ್ನಾಗಿ ತೋರಿಸಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಮೂವಿನ ತುಂಬ ಖುಷಿಪಟ್ಟರು ಎಲ್ಲರೂ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಸೊ ದಟ್ ಈಸ್ ವೈ ವಿ ಆರ್ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಟು ವಾಚ್ ಆರ್ ಮೂವಿ ಇನ್ ಥಿಯೇಟರ್ಸ್. ಈ ಥರ ಕಂಟೆಂಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇರೋದು ಕಮ್ಮಿ. ಹಾಗಾಗಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಅಲ್ಲಿ ನೋಡಿ ಮತ್ತು ಥಿಯೇಟ್ರಲ್ಲಿ ನೋಡಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ವಿಜುವಲ್ಸ್ ಆಗಲಿ ಸೌಂಡ್ಸ್ ಆಗಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಥಿಯೇಟರ್ ಎಕ್ಸ್ಪೀರಿಯನ್ಸ್. OTTಯಲ್ಲಿ ಇದರಲ್ಲೆಲ್ಲ ಬರ್ತಾ ಇರುತ್ತೆ, ಬಟ್ ಒಂದ್ಸತಿ ಒಂದು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಂಗಳಮುಖಿ ಅವ್ರು ಮಾಡಿರೋ ಕ್ಯಾರೆಕ್ಟರು ಅದಕ್ಕೆ ಒಂದು ಹೆಜ್ಜೆ ಮುಂದೆ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಬಂದು ಸಿನಿಮಾ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಬಂದು ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ಫ್ರೆಂಡ್ಸನ್ನು ಕರ್ಕೊಂಡು ಬಂದು ಇಲ್ಲೇ ಥಿಯೇಟ್ರಲ್ಲೇ ಬಂದು ಮೂವಿ ನೋಡಿ. ಅಂದರೆ ಒಂದು ಹೊಸ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಮೂವಿಯನ್ನು. ಅದಲ್ಲದೆ ಮಂಗಳಮುಖಿಯರನ್ನು ಒಂದು ಒಳ್ಳೆ ಡಿಫ್ರೆಂಟ್ ವೇಯಲ್ಲಿ ತೋರಿಸಿದ್ದಾರೆ. ಅಂದರೆ ಮಹಾಭಾರತದ ಕಾನ್ಸೆಪ್ಟ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಮಾಡಿದೆ. ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ನಂಗೆ ನೋಡುವಾಗ ತುಂಬ ಚೆನ್ನಾಗಿ ಅನಿಸ್ತು. ಫ್ಯಾಮಿಲಿ ಫ್ರೆಂಡ್ಸ್ ತುಂಬ ಖುಷಿಪಟ್ಟರು. ಅಂದರೆ ನಮಗೆ ಟ್ರಾನ್ಸ್ಜೆಂಡರ್ ಅಂತ ಕೂಡಲೇ ಹೇಳುವಾಗಲೇ ನಮ್ಮ ಮನಸ್ಸಲ್ಲಿ ಏನೋ ಬೇರೆ ಅಂತಲೇ ಅನಿಸ್ತದಲ್ವ. ಆದರೆ ಮೂವಿಯಲ್ಲಿ ಒಂದು ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಅವರನ್ನು. ಅವರು ಎಷ್ಟು ಪವರ್ಫುಲ್ ಇದ್ದಾರೆ. ಒಂದು ಮಹಾಭಾರತದಲ್ಲಿ ಅವ್ರದ್ದು ಎಷ್ಟೋ ಒಳ್ಳೆ ಪಾತ್ರ ಇದೆ. ಅದೆಲ್ಲ ನೋಡುವಾಗ ಅವರು ಸಹ ಒಂದು ಖುಷಿಪಟ್ಟರು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ. ಅಷ್ಟೇ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಸಸ್ಪೆನ್ಸ್ ಇದೆ, ಕ್ರೈಮ್ ಇದೆ, ಹಾರರ್ ಇದೆ, ಎಲ್ಲಾನು ಇದೆ. ಶಿಖಂಡಿ ಹೌದು. ಈ ಕಡೆ ಎಲ್ಲ ಏನೋ ಬೇರೆ ಅರ್ಥದಲ್ಲಿ ಅಪಾರ್ಥ ಮಾಡ್ಕೊಳ್ತಾರೆ. ಇವಾಗ ಶಿಖಂಡಿ ಮೂವಿ ಬಂದಿದೆ, ಅದನ್ನ ನೋಡಿ ನಿಮ್ಗೇನು ಅರ್ಥ ಆಯ್ತು? ಬಟ್ ನಮಗೆ ಸ್ಟಾರ್ಟಿಂಗ್ ಶಿಖಂಡಿ ಅಂತ ಈ ಕಾನ್ಸೆಪ್ಟ್ ಹೇಳಿದಾಗ ನಾವು ಅಂದ್ಕೊಂಡ್ವಿ ಹೆಂಗೆ ಮಾಡೋದು, ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈ ಮೂವಿ ಈ ಸ್ಟೋರಿ ಎಲ್ಲ ನೋಡಿದ್ಮೇಲೆ ನಮಗೆ ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಇವಾಗ ಒಬ್ಬೊಬ್ಬರು ಶಿಖಂಡಿ ಅಂತ ಅಂದಾಗ ತುಂಬ ತಪ್ಪಾಗಿ ಥಿಂಕ್ ಮಾಡ್ತಾರೆ. ಬಟ್ ಈ ಮೂವಿ ಶಿಖಂಡಿ ಅಂತ ನೋಡಿದಾಗ ಅವರೆಷ್ಟು ಸಪೋರ್ಟಿವ್ ಆಗಿರ್ತಾರೆ, ಅವ್ರಿಗೂ ಒಳ್ಳೆ ಮನಸ್ಸಿರುತ್ತೆ, ಎಷ್ಟು ಚೆನ್ನಾಗಿ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಮೂವಿಯಲ್ಲಿ ಗೊತ್ತಾಗುತ್ತೆ. ಅವ್ರ ಮೇಲೆ ಇದು ಅಭಿಪ್ರಾಯ ಹೋಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಲಾಸ್ಟ್ ಆ ಸಾಂಗ್ ಬರೋ ಟೈಮಲ್ಲಿ ಎಲ್ಲರೂ ಎದ್ದು ನಿಂತು ಕುಣಿದು ಆ ಥರ ಎಂಜಾಯ್ ಮಾಡ್ತಾ ಇದ್ರು. ಆ ಶತ್ರುದು ನಾಶ ಆಗ್ತಾ ಇದ್ದಂಗೆ. ಸೊ ಆ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೂವಿ ಎಲ್ಲರೂ ಖಂಡಿತ ಮಿಸ್ ಮಾಡ್ದಿರ ನೋಡಿ. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಮೂವಿ. ಬರೀ ಲೈಕ್ ಒಬ್ರಿಗೆ ಟಾರ್ಗೆಟ್ ಮಾಡಿರೋ ಥರ ಏನೂ ಇಲ್ಲ. ಆ್ಯಂಡ್ ಆಲ್ಸೋ ಶಿಖಂಡಿಗಳ ಬಗ್ಗೆ ಎಲ್ಲ ಶಿಖಂಡಿಗಳು ಈ ರೋಲಲ್ಲಿ ಯಾರ್ಯಾರು ಮಾಡಿದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಾರಿ, ಏನು ಕಡಿಮೆ ಆಗಿಲ್ಲ. ಸ್ಟೋರಿಗೆ ಗುರುಮೂರ್ತಿ ಸರ್ ಏನು ಇದು ಮಾಡಿದ್ದಾರೆ, ಅವ್ರು ಅಂದ್ಕೊಂಡಿದ್ದಾರೆ ಅದೇ ಥರ ದಯಾ ಸರು ಸಾಥ್ ಕೊಟ್ಟಿದ್ದಾರೆ ಜೊತೆಗೆ. ಸೊ ದಯಾ ಸರು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಶೂಟಿಂಗ್ ಟೈಮಲ್ಲಿ ದಯಾ ಸರ್ ಬಂದು ಈಚ್ ಆ್ಯಂಡ್ ಎವ್ರಿ ಪರ್ಸನ್ಗೂ ತುಂಬ ಕೋಆರ್ಡಿನೇಟ್ ಮಾಡ್ತಾಯಿದ್ರು. ನಾವು ಎಲ್ಲಿದ್ರು ಆ ಟೈಮಿಗೆ ಕರೆಕ್ಟಾಗಿ ಆ ಸೀನ್ಗೆ ಆ ವ್ಯಕ್ತಿ ಇದ್ದಾರಾ ಇಲ್ವಾ, ಆ್ಯಂಡ್ ಎಲ್ರಿಗೂ ಏನು ಕಡಿಮೆ ಮಾಡ್ದಿರಾ ತುಂಬ ಚೆನ್ನಾಗಿ ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ನಮಗೆ ಆರ್ಗನೈಸ್ ಮಾಡಿದ್ದಾರೆ. ಈ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸಾರಿ, ಹಾಂ, ಜೋಗತಿಗಳೆಲ್ಲರೂ ಚೆನ್ನಾಗಿ ಮಾಡಿ. ನೀವು ಆ ಥರ ಒಬ್ರನ್ನ ಕೇಳಿದ್ರೆ ಹೇಗೆ ಹೇಳೋಣ ಹೇಳಿ. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ. ಹೌದು, ಆ ಅನುಭವ ಇವತ್ತು ಆ್ಯಕ್ಚುಲಿ 2 ವರ್ಷದಿಂದ ಏನು ಕನ್ಸು ಕಾಣ್ತಿದ್ದೆ. ಹಗಲು ರಾತ್ರಿ ಈ ದಿನಕ್ಕೋಸ್ಕರ ಕಾಯ್ತಿದ್ದೆ. ಫೈನಲ್ ಆ ದಿನ ಬಂದಿದ್ದೆ. ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ಹೇಳೋಕ್ಕಾಗ್ತಿಲ್ಲ. ಬಟ್ ಆದರೆ ನಾನು ಏನು ರಿವ್ಯೂ ಅಂದ್ಕೊಂಡಿದ್ದೆ, ಏನು ಜನ ಆದಮೇಲೆ ಥಿಯೇಟ್ರು ಕ್ಲೈಮ್ಯಾಕ್ಸಲ್ಲಿ ಏನು ಜನ ರಿವ್ಯೂ ಬರುತ್ತೆ ಅಂತ ಖಂಡಿತ ನಂಗೆ ಸಿಕ್ಕಿದೆ. ಅದು ಅಂದರೆ ಆ ಸಿನಿಮಾ ಈ ಸಿನಿಮಾನ ಎಲ್ಲ ಗುರುಮೂರ್ತಿ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ಈ ಸಿನಿಮಾಗೆ ಹೇಗೆ ಪ್ರಿಪ್ರೇಷನ್ ಬೇಕು ಅವ್ರು ಮಾಡಿದ್ದು. ಅವರು ಮತ್ತು ನಮ್ಮ ತಾಯಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾಗೆ ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕೆ ನಮ್ಮ ತಾಯಿ, ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರ್ ಕಾರಣ. ಸೊ ಥ್ಯಾಂಕ್ಸ್ ಅದೇ ಆಗಬೇಕು. ಎಲ್ಲ ದೇವ್ರ ಆಶೀರ್ವಾದ. ನನಗೆ ಫೈನಲ್ ನಂಗೆ ಸಿನಿಮಾ ಗೆಲ್ಲಬೇಕು. ಸಿನಿಮಾ ಗೆಲ್ತಿದೆ, ಒಳ್ಳೆ ಔಟ್ಪುಟ್ ಬಂದಿದೆ. ಇದು ನಾನು ಏನಂದರೆ ಒಂದೇ ಮೆಸೇಜ್ ಕೊಡೋದು ಎಲ್ರಿಗೂ, ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ನೀವು ಇದನ್ನ ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈ ರೀತಿ ಮತ್ತೆ ಸಿಗಲ್ಲ ಸಿನಿಮಾ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಥಿಯೇಟ್ರಲ್ಲಿ ನೋಡಿ, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆನಾ? ಸಿನಿಮಾನ ಗೆಲ್ಸೋದು ನಿಮ್ದು ಅಂತ ಹೇಳ್ತೀನಿ. ಹಾಂ ಸರ್. ಸರ್ ಇವಾಗ ಮೊದಲು ಏನು ಗೊತ್ತಾ, ಇವಾಗ ನಾರ್ಮಲ್ ಯಾರಿಗೆ ಫಸ್ಟ್ ಶಿಖಂಡಿ ಅಂತ ಕೇಳಿದಾಗ ಎಲ್ರಿಗೂ ಮುಜುಗಾರ ಆಗುತ್ತೆ. ಅದು ಹೇಳ್ಕೊಳಕ್ಕೆ ಹಿಂಜರಿಗೆ ನಡೆಯುತ್ತೆ. ಸೊ ನನಗೂ ಅದೇ ಆಗಿತ್ತು. ನನಗೂ ಶಿಖಂಡಿ ಅಂತ ಇಟ್ಟಿದ್ದಾರೆ. ಬಟ್ ಏನೋ ನಾನು ಒಂದು ಆಪರ್ಚುನಿಟಿಗೋಸ್ಕರ ಕಾಯ್ತಿದ್ದೆ. ಯಾವುದೇ ಸಿನಿಮಾನು ಮಾಡಬೇಕು ಅಂತ ಕಾಯ್ತಿದ್ದೆ. ಬಟ್ ದೇವ್ರು ಏನೋ ಆಶೀರ್ವಾದದಿಂದ ಶಿಖಂಡಿ ಅಂತ ಒಂದು ಸಿನಿಮಾ ಬಂತು. ಸ್ಟಾರ್ಟಿಂಗ್ ಹೇಳ್ಕೊಳಕ್ಕೆ ಮುಜುಗರ ಇತ್ತು. ಬಟ್ ಇವತ್ತು ಆ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಹೆಮ್ಮೆ ಅನಿಸುತ್ತೆ. ನಾನೊಬ್ಬ ಶಿಖಂಡಿ ಚಿತ್ರ ನಾಯಕ ಅಂತ ಹೇಳ್ಕೊಳಕ್ಕೆ ನಂಗೆ ಪ್ರೌಡ್ ಫೀಲ್ ಆಗುತ್ತೆ. ಸೊ ಏನಿವೆ ಹೌದು,
ನೀವು ನೋಡೋದ್ವಲ್ಲ ಮಹಾಭಾರತ ಕಂಟೆಂಟ್ ಇಟ್ಕೊಂಡು ಶಿಖಂಡಿಂದ ಎಷ್ಟು ಚೆನ್ನಾಗಿ ಈ ಸಮಾಜ ಮುಖದಲ್ಲಿ ಮಂಗಳಮುಖಿರು ಅಂತ ಎಷ್ಟು ಕ್ರೂರಾಗಿ ತೋರಿಸ್ತಾರೆ, ಭಿಕ್ಷೆ ಬೀಳ್ತಾರೆ ಅದು ಅಂತ ಎಲ್ಲ ಹೇಳ್ತಾರೆ. ಬಟ್ ಆದರೆ ಇವತ್ತು ತೋರಿಸಿರೋ ನೀವೇ ನೋಡಿದ್ದೀರ ಮಂಗಳಮುಖಿರಲ್ಲ, ಅವರು ದೇವತೆಗಳು ಅಂತ ತೋರಿಸಿದ್ದೀವಿ. ನೀವು ನೋಡಿ ಸಿನಿಮಾ ನೋಡಿದಿರಲ್ಲ, ಹೇಗೆ ಚೆನ್ನಾಗಿದೆಯಲ್ವಾ ಸಿನಿಮಾ? ನಮ್ಮ ಶಿಖಂಡಿ ಸಿನಿಮಾದ ನಾಯಕರಾದಂಥ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಹ್ಯಾಂಡ್ಸಮ್ ಹೀರೋ ಸಿಕ್ಕಿದ್ದಾರೆ. ಶಿಖಂಡಿ ಮೂವಿಗಳು ಜೈ, ಶಿಖಂಡಿ ಮೂವಿಗೆ ಇವರು ಒಳ್ಳೇದಾಗಲಿ, ಮುಂದೆ ಬರೋ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೂ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಪರ್ಫಾರ್ಮೆನ್ಸ್ ಅಂತೂ ಮಾತಾಡೋಂಗಿಲ್ಲ, ಕ್ಲೈಮ್ಯಾಕ್ಸ್ ಅನ್ನೋದು ತಿಂದಾಕ್ಬಿಟ್ಟಿದ್ಯಾ. ಶಿಖಂಡಿ ಸಿನಿಮಾಗೆ ಒಳ್ಳೇದಾಗಲಿ, ಆಮೇಲೆ ಡೈರೆಕ್ಟರ್ ಒಳ್ಳೇದಾಗಲಿ, ಇವನ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಇವ್ರು ನಮ್ಮಮ್ಮ, ನಮ್ಮ ತಾಯಿ. ಹೇಳಮ್ಮ ಏನನ್ಸ ಸಿನಿಮಾ? ತುಂಬ ಚೆನ್ನಾಗಿದೆ, ತುಂಬ ಫ್ಯಾಮಿಲಿ ಬಂದು ನೋಡೋವಂಥ ಸಿನಿಮಾ. ತುಂಬ ಕಷ್ಟಪಟ್ಟು ಈ ಒಂದು ಮೆಸೇಜ್ ಹೇಳ್ತೀನಿ, ನಾನು ಜೂನಿಯರ್ ಆರ್ಟಿಸ್ಟ್ರ ಮಗನ್ನ ಈ ಲೆವೆಲಿಗೆ ತರೋಕ್ಕೆ ಭಾಳ ಕಷ್ಟಪಟ್ಟಿದ್ದೀನಿ. ಎಲ್ಲ ಬಂದು ದಯವಿಟ್ಟು ಫ್ಯಾಮಿಲಿ ಎಲ್ಲ ಬಂದು ನೋಡಿ. ಡೈರೆಕ್ಟ್ರು ತುಂಬ ಕಷ್ಟಪಟ್ಟು ತಂದಿದ್ದಾರೆ, ಪ್ರೊಡ್ಯೂಸರು ತುಂಬ ಇದು ಮಾಡಿ ಒಳ್ಳೆ ಒಂದು ಫಸ್ಟ್ನೇ ಇದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ. ಓಕೆನಾ ಬ್ರೋ? ಸಪೋರ್ಟ್ ಮಾಡಿ. ಮಂಗಳಮುಖಿರಂದ್ರೆ ಬರೀ ಭಿಕ್ಷಾಟನೆ ಮತ್ತೆ ಬೇರೆ ವರ್ಕ್ಗಳು ಅಷ್ಟೇ ಮಾಡ್ತಾ ಇರೋದು ಜನರ ಒಂದು ಮೈಂಡ್ ಸೆಟ್ಟು. ಬಟ್ ಅವ್ರಿಗೆ ಪ್ರೀತಿ ಮತ್ತೆ ವಿಶ್ವಾಸ ಕೊಟ್ಟಾಗ ಅವ್ರ ಆಶೀರ್ವಾದ ಅಂದ್ರೆ ಮನಸ್ಸಿಂದ ಏನೇ ಬೇಡ ಅದು ಒಳ್ಳೇದಾಗುತ್ತೆ. ಸಿನಿಮಾದಲ್ಲಿ ಯಾರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ರಾಘು ಅವರಾಗಲಿ ಮತ್ತು ನೀತು ವರದಕ್ಷಿ ಅವರಾಗಲಿ ಅವರೆಲ್ಲ ಸೀನಿಯರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟರ್ವ್ಯೂ ಆದಮೇಲೆ ಇನ್ನೂ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟ್ ಆಗಿತ್ತು. ಏನಾಗುತ್ತೆ ಏನು ಅಂತ ಎಕ್ಸ್ಪೆಷನ್ ನಾವು ತುಂಬ ಚೆನ್ನಾಗಿ ಬಂದೈತೆ, ತುಂಬ ಇಷ್ಟ ಆಯಿತು, ಸೂಪರ್ ಆಗಿದೆ. ಎಲ್ಲರೂ ಬಂದು ಸೊ ಬೀಂಗ್ ಅ ಪಾರ್ಟ್ ಶಿಖಂಡಿ ಮೂವಿಲಿ ನಾವು ಒಂದು ಭಾಗಿಯಾಗಿರೋದು ಅದು ಒಂದು ಅದೃಷ್ಟನೇ ಸರಿ. ಸಪೋರ್ಟ್ ಮಾಡಿ. ಇವಾಗಿನ ಜನ್ರೇಷನ್ಸಲ್ಲಿ ನೋಡ್ತಾ ಇದ್ದೀವಿ, ತುಂಬ ಜನ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಇವಾಗ ಅದು ಯೂನಿಕ್ ಆಗಿದೆ ಸಿನಿಮಾ ನೇಮೇನೆ. ಬಟ್ ನನಗಿನ್ನ ಇದಕ್ಕಿಂತ ಹೆಚ್ಚಿಗೆ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಸಿನಿಮಾ ನಿಮಗೆ ಖಂಡಿತವಾಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಕಂಟೆಂಟ್ ಇರೋ ಮೂವಿ, ಎಂಟರ್ಟೈನಿಂಗ್ ಆಗಿದೆ, ಹಾರರ್ ಕಾಮಿಡಿ ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ. ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಎಫರ್ಟ್ ಹಾಕಿ ಮಾಡಿರೋ ಮೂವಿ. ಎಲ್ಲೂ ಬೋರ್ ಆಗಲ್ಲ, ಸಚ್ ಅನ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ಕನ್ನಡ ಮೂವಿ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಬೆಳೆಸಿ, ಹೊಸ ಆರ್ಟಿಸ್ಟ್ನ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್. ಮಂಗಳಮುಖಿಯರು ಬಂದಿದ್ದಾರೆ, ಅವ್ರ ಆಶೀರ್ವಾದ ಸಿಕ್ಕಿದೆ. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಅಂತ ಎಲ್ಲರಿಗೂ ಒಂದು ಎಕ್ಸಾಮ್ ಬಂದು ಯಾವಾಗ ರಿಸಲ್ಟ್ ಬರುತ್ತೋ ಆ ಥರ ಒಂದು ಎಕ್ಸೈಟ್ಮೆಂಟ್ ನಮಗೂ ಕೂಡ ಇದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಡೇ ಫಸ್ಟ್ ಶೋಗೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಶಿಖಂಡಿ ಅಂತ ಎಲ್ಲ ಕಡೆ ಏನೋ ನೆಗೆಟಿವ್ ಆ ಥರ ಏನೋ ಇತ್ತು. ಬಟ್ ಸ್ಟಿಲ್ ಇವತ್ತು ನಾವು ಅದನ್ನು ಪಾಸಿಟಿವ್ ಅನ್ನೋದನ್ನ ತೋರಿಸಿದ್ವಿ. ಆ್ಯಂಡ್ ತಾಯಿ ಮಗನ ಸೆಂಟಿಮೆಂಟ್ ಎತ್ತಿ ಸಾಕಿದವ್ರಿಗೂ ಕೂಡ ಆ ಪ್ರೀತಿ ಏನು ಅನ್ನೋದು ಸಿಗುತ್ತೆ. ಯಾಕಂದರೆ ಮಂಗಳಮುಖಿಯರಿಗೆ ಮಕ್ಕಳಾಗೋದಿಲ್ಲ. ಸೊ ಮಕ್ಕಳು ಸಿಕ್ಕಿದ್ರೆ ಅವ್ರಿಗೆ ಮಕ್ಕಳು ಭಾಗ್ಯ ಸಿಕ್ಕಿದ್ರೆ ಹೇಗಿರುತ್ತೆ ಅನ್ನೋದನ್ನ ಪ್ರೀತಿನ ಇಲ್ಲಿ ತೋರಿಸಿದ್ದಾರೆ. ಸೊ ಎಷ್ಟೊಂದು ತಾಯಂದ್ರು ಇವತ್ತು ಬಂದು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ. ಐ ಥಿಂಕ್ ಇನ್ನು ಮುಂದಿನ ದಿವಸಗಳಲ್ಲಿ ನೋಡೋಣ ಹೇಗಿದೆ ರಿವ್ಯೂ ಅಂತ. ಆಸ್ ಆಫ್ ನೌ ವಿ ಆರ್ ಹ್ಯಾವಿಂಗ್ ವೆರಿ ಗುಡ್ ಟೈಮ್. ತುಂಬ ಚೆನ್ನಾಗಿದೆ, ಎಲ್ಲಮ್ಮನ ಆಶೀರ್ವಾದದಿಂದ ಒಳ್ಳೇದಾಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ. ಕರ್ಮ ಯಾವತ್ತೂ ಗೆಲ್ಲುತ್ತೆ, ಕರ್ಮ ಯಾರು ಬಿಡೋದಿಲ್ಲ ಅನ್ನೋದನ್ನ ತೋರಿಸಿದ್ದಾರೆ. ಸ್ಪೆಷಲಿ ಸೆಂಟಿಮೆಂಟ್ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ಮಕ್ಕಳು ಆಗಿರೋದಿಲ್ಲ. ಸೊ ಅವ್ರಿಗೆ ಆ ಪ್ರೀತಿ ಸಿಕ್ಕಿದಾಗ ಅದನ್ನು ಹೇಗೆ ಕಾಪಾಡ್ಕೊಳ್ತಾರೆ, ಅದ್ರ ವ್ಯಾಲ್ಯೂ ಏನನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಬಿಕಾಸ್ ನಮ್ಮ ಜೀವನದಲ್ಲಿ ಹಾಗೆ ಅಲ್ವಾ, ಏನು ಸಿಗದೆ ಇರೋದಿಲ್ಲ, ಅದಕ್ಕೆ ಜಾಸ್ತಿ ಬೆಲೆ. ಹಾಗಾಗಿ ಆ ಒಂದು ಆಸ್ಪೆಕ್ಟ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ.